ಎಲ್ಲರಿಗೂ ನಮಸ್ಕಾರ. ಜಯಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ನೇಂದ್ರ ಬಾಳೆಕಾಯಿ ಚಿಪ್ಸ್. ಬೇಕಾಗಿರುವ ಸಾಮಗ್ರಿಗಳು: ನೇಂದ್ರ ಬಾಳೆಕಾಯಿ, ಕರಿಯಲು ಎಣ್ಣೆ, ಉಪ್ಪು, ಕರಿಮೆಣಸಿನ ಪುಡಿ. ಮಾಡುವ ವಿಧಾನ: ಮೊದಲಿಗೆ ಬಾಳೆಕಾಯಿ ಸಿಪ್ಪೆನ ನೀಟಾಗಿ ಸುಲ್ಕೊಳ್ಳೋಣ. ಎರಡೂ ತುದಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸುತ್ತ ಸಿಪ್ಪೆನ ಚಾಕುವಿನಲ್ಲಿ ಸೀಳ್ಕೊಂಡು ಮತ್ತೆ ಕೈಯಲ್ಲೇ ತೆಗೆದ್ರೆ ಸಿಪ್ಪೆ ಈಸಿಯಾಗಿ ಬರುತ್ತೆ. ಈ ಬಾಳೆಕಾಯಿನ ತಗೊಳ್ಳುವಾಗ ನೀವು ನೇಂದ್ರ ಬಾಳೆಕಾಯಿ ಅಂತಲೇ ಕೇಳಬೇಕು. ಈ ಚಿಪ್ಸ್ ಮಾಡೋಕ್ಕೆ ಈ ಬಾಳೆಕಾಯೇ ಬೇಕು. ನಿಮಗೆ ಹತ್ತಿರದಲ್ಲಿರುವ ಮಂಗಳೂರು ಸ್ಟೋರು ಅಥವಾ ಕೇರಳ ಸ್ಟೋರಲ್ಲಿ ಈ ಬಾಳೆಕಾಯಿ ಸಿಗತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಈ ಬಾಳೆಕಾಯಿ ಹೆಸರು ನೇಂದ್ರ ಬಾಳೆಕಾಯಿ. ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಚಾಕುವಲ್ಲಿ ಕಟ್ ಮಾಡ್ಕೊಳ್ಳೋಕೆ ಅಭ್ಯಾಸ ಇರೋರು ಚಾಕುವಲ್ಲಿ ಮಾಡ್ಕೊಳ್ಳಿ. ಕತ್ತಿಯಲ್ಲಿ ಕಟ್ ಮಾಡ್ಕೊಳ್ಳೋ ಅಂಥವ್ರು ಕತ್ತಿಯಲ್ಲೂ ಮಾಡ್ಕೋಬೋದು. ಈಗ ಈ ಸ್ಲೈಸ್ನೆಲ್ಲ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಉಪ್ಪಿನ ಪುಡಿ ಮತ್ತು ಪೆಪ್ಪರ್ ಪುಡಿ ಮಿಕ್ಸ್ ಮಾಡೋಣ. ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಕಾಯ್ದ ನಂತರ ಕಾದಿರುವಂಥ ಎಣ್ಣೆಗೆ ಉಪ್ಪು ಮತ್ತು ಪೆಪ್ಪರ್ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಕಾಯಿ ಸ್ಲೈಸ್ನ ಬಿಡೋಣ ಎಣ್ಣೆಗೆ. ಬೆಂದಿದೆ ಅಂತ ತಿಳ್ಕೊಳ್ಳೋಕೆ ಸಿಂಪಲ್ ಟ್ರಿಕ್ ಏನಂದರೆ, ಬೇಯೋ ಟೈಮಲ್ಲಿ ಎಣ್ಣೆಯಲ್ಲಿ ಬಬಲ್ಸು ಜಾಸ್ತಿ ಇರುತ್ತೆ. ಬೇಯ್ತಾ ಬೇಯ್ತಾ ಬಬಲ್ಸು ಕಮ್ಮಿ ಆಗುತ್ತೆ. ನೋಡಿ ಹೀಗೆ. ಈಗ ಬೆಂದಿದೆ, ತೆಗೆಯೋಣ. ಕರಿಯುವಂಥ ತಿಂಡಿ ಯಾವುದೇ ಇದ್ರೂ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಳ್ಬಾರ್ದು. ನ್ಯೂಸ್ ಪೇಪರ್ನಲ್ಲಿ ಅಕ್ಷರಗಳಿರುತ್ತಲ್ವ, ಆ ಇಂಕು ನಮ್ಮ ದೇಹಕ್ಕೆ ಸೇರಬಾರ್ದು ಮತ್ತು ಎಣ್ಣೆನೂ ನೀಟಾಗಿ ಎಳ್ಕೊಳ್ಳುತ್ತೆ. ಹಾಗಾಗಿ ಟಿಶ್ಯೂ ಪೇಪರನ್ನೇ ಬಳಸಿ. ಈಗ ಬನಾನಾ ಚಿಪ್ಸ್ ರೆಡಿ ಆಯಿತು. ನೀವು ಇದನ್ನೆಲ್ಲ ಹೇಗೆ ಮಾಡಿದ್ರೂ 20 ಮಿನಿಟ್ಸ್ನಲ್ಲಿ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಟೈಮ್ ಮಾಡಿಕೊಂಡು ಮನೇಲೇ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟೀ ಪಾರ್ಟಿ ಎಂಜಾಯ್ ಮಾಡಿ. ಎಲ್ಲರಿಗೂ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.